ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಒಂದು ಲೇಟ್ ಆಯಿತು ಫ್ರೆಂಡ್ಸ್ ಇವಾಗ ಲಾಗ್ ಬರೋಕ್ಕೆ. ಏನಕ್ಕಂದರೆ ನಮ್ಮ ಯಜಮಾನನಿಗೂ ಹುಷಾರಿರಲಿಲ್ಲ, ನನಗೂ ಸ್ವಲ್ಪ ತುಂಬ ಅಂದರೆ ತುಂಬ ತಲೆನೋವು ಬಂದ್ಬಿಟ್ಟಿತ್ತು. ಹಾಗಾಗಿ ಲೇಟ್ ಆಯಿತು, 2-3 ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ಹಂಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ವಯಸ್ಕುಂದ್ರೆ ಸಣ್ಣ ಅಂದರೆ ನಮ್ಮ ಪಾಪು ಮತ್ತೆ ತುಂಬ ಡಿಸ್ಟರ್ಬ್ ಮಾಡಿದಳು. ಅದಕ್ಕಾಗಿ ಫ್ರೆಂಡ್ಸ್ ಸೌಂಡ್ ತೆಗೆದುಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗಾಗಿ ತುಂಬ ಹುಷಾರಿರಲಿಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಹುಷಾರಿಲ್ಲ. ನಮ್ಮ ಯಜಮಾನ್ರಿಗೂ 1 ವಾರ ಆಯಿತು ಫ್ರೆಂಡ್ಸ್, ಅವ್ರಿಗೂ ಸ್ವಲ್ಪ ಕೈ ಹುಷಾರಿರಲಿಲ್ಲ. ಹಾಗಾಗಿ ಅವ್ರು ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ತುಂಬ ಕಷ್ಟ ಆಯಿತು. ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಚಿಕ್ಕ ಫ್ರಾಕು, ಇದ್ರದ್ದೊಂದು ಕಟ್ಟಿಂಗು, ವೀಡಿಯೋಸು, ಸ್ಟಿಚ್ಚಿಂಗು ಎರಡೂ ಹಾಕಿದ್ದೆ ನಾನು. ಒಂದು ಹಳೆ ಬಟ್ಟೆಯಿಂದನೇ ಒಂದು ಹಳೆ ಫ್ರಾಕ್ ಹೊಲ್ದಿದ್ದೀನಿ ಫ್ರೆಂಡ್ಸ್. ಇದು ಹಳೆ ಬಟ್ಟೆ ಅಂದರೆ ಹಳೆಯದಲ್ಲ, ತುಂಬ ಹೊಸದೇ, ಅಂದರೆ ವೇಲು ಫ್ರೆಂಡ್ಸ್. ಇದು ಡ್ರೆಸ್ ಮೇಲಿರೋದು ವೇಲು, ಅದರಲ್ಲೇ ಸೇಮ್ 2 ಪಾಪುಗೆ ಡ್ರೆಸ್ ಆಗಿರೋದು, ಅದನ್ನು ಸ್ಟಿಚಿಂಗ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇವಾಗ ನಾನು. ನೋಡಿ, ಮೇಲ್ಗಡೆನ ಇವಾಗ ಪಟ್ಟಿನ 2 ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಸ್ಲೀವ್ಲೆಸ್ಸು. ಮೇಲ್ಗಡೆ ಒಂದು ಬೆಲ್ಟ್ ಥರನೇ ಅದು ಕಟ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. 1.5 ಇಂಚು 2 ಇಂಚು ಒಳಗಡೆ ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಮೇಲ್ಗಡೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟಿಂದನೂ ಕೆಳಗಾದರೂ ತೊಗೋಬೋದು ಫ್ರೆಂಡ್ಸ್, ಮೇಲ್ಗಡೆ ಆದರೂ ತೊಗೋಬೋದು. ಅದು ನೋಡಿ, ಯಾವ ಕಡೆ ಅನುಕೂಲ ಆಗುತ್ತೋ ಆ ಕಡೆ ತೊಗೊಂಡು ನೀವು ಅಟ್ಯಾಚ್ ಮಾಡ್ಕೋಬೋದು. 2 ಪಟ್ಟಿನೂ ಸೇಮ್ ಅಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ ಇವಾಗ. ಫ್ರೆಂಡ್ಸ್, ಇನ್ನೊಂದು, ನನ್ನ ಮಿಷಿನ್ಗೆ ತುಂಬ ಆಯಿಲ್ ಹಾಕ್ತಾ ಇರ್ತೀನಿ. ತುಂಬ ಅಂದರೆ ತುಂಬ ನೀಟಾಗಿ ಸೌಂಡೇ ಬರೋಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಿಷಿನ್ ಯೂಸ್ ಮಾಡಿದರೆ ಹೊಲಿಬೇಕಂದ್ರೆ ಹೊಲಿತಾ ಇದ್ದರೆ ಇನ್ನೂ ಹೊಲಿಬೇಕಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಕಾರಣ ಏನಂದರೆ ಆಯಿಲ್ ಹಾಕಿದರೆ ಮಿಷಿನ್ ತುಂಬ ಚೆನ್ನಾಗಿ ಬರುತ್ತೆ, ಸೌಂಡ್ ಬರೋಲ್ಲ. ಕೆಲವೊಬ್ರು ನೋಡ್ತಾ ಇರ್ತೀನಿ, ಕಟ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ, ಕಾಲಲ್ಲಿ ಬರ್ತಾ ಇರುತ್ತೆ, ಮತ್ತು ಗಾಲಿಯಲ್ಲಿ ತಿರುಗಿಸುವಾಗ ಬರ್ತಾ ಇರುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ಮೇಂಟೈನ್ ಮಾಡಿದ್ರೆ ಮಿಷಿನ್ನು ನೋಡಿ, ನಾನು ತೊಗೊಂಡು ಇವಾಗ 8-9 ವರ್ಷ ಆಗಕ್ಕೆ ಬಂತು. ಹತ್ತತ್ರ 8 ವರ್ಷ ಆಯಿತು. 8 ವರ್ಷ ಆದರೂ ಕೂಡ ನನ್ನ ಹತ್ರ ಮಿಷಿನ್ ಹೊಸದ ಥರನೇ ಇದೆ. ಆ ಥರ ನಾವು ಯಾವ ಥರ ಮೇಂಟೈನ್ ಮಾಡ್ತೀವೋ ಫ್ರೆಂಡ್ಸ್ ಆ ಥರ ಇರುತ್ತೆ. ಹಾಗೆ ನಿಮಗೂ ಹೇಳ್ತಾ ಇರೋದು, ನೀಟಾಗಿ ನೋಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ. ಈಗ ಯಾವುದೇ ಆಗಲಿ ಫ್ರೆಂಡ್ಸ್, ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ನೋಡಿಕೊಂಡ್ರೆ ಅಲ್ವಾ ಚೆನ್ನಾಗಿರೋದು. ಹಾಗಾಗಿ ನೋಡಿ, ಇದೊಂದು ಪಟ್ಟಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಮಧ್ಯಕ್ಕೆ ಗ್ಯಾಪ್ ನಾನು ಎಷ್ಟು ಇಂಚ್ ಬಿಟ್ಟಿದ್ದೀನಿ ಅಂತ ನಿಮಗೆ ಕ್ಲಿಯರಾಗಿ ಹೇಳ್ಬೇಕಂದ್ರೆ 4 ಇಂಚ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. 4 ಇಂಚ್ ಬಿಟ್ಟರೆ 2 ಇಂಚ್ ಎಕ್ಸ್ಟ್ರಾ ಬಂದಿರುತ್ತೆ. ಅದು 1 ಇಯರ್ ಪಾಪುದು ಡ್ರೆಸ್ಸು, ಫ್ರಾಕು, ಹಾಗಾಗಿ 4 ಇಂಚ್ ಬಿಟ್ಟಿರೋದು. ನೋಡಿ, ಸ್ಟಿಚ್ಚು ನೀಟಾಗಿ ಬೀಳ್ತಾಯಿದೆ, ತುಂಬ ನೀಟಾಗಿ ಬೀಳ್ತಾಯಿದೆ. ನೋಡಿ, ಈ ಕಡೆದೊಂದಾಯಿತು. ಇವಾಗ 2 ಅಟ್ಯಾಚ್ ಮಾಡ್ಕೊಂಡು ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 2 ಸೇಮೇ ಬರಬೇಕು, 2 ಒಟ್ಟಿಗೆ ನೀಟಾಗಿ ಸೇಮ್ ಬರಬೇಕು. ಅದು 2 ಸೇಮ್ ಬರೋ ಥರನೇ ಫೋಲ್ಡ್ ಮಾಡ್ಕೊಳ್ಳಿ. ಬೇಕಂದರೆ ಮೆಜರ್ಮೆಂಟ್ ತೊಗೊತೀನಿ ಅಂದರೆ ಫ್ರೆಂಡ್ಸ್ ತೊಗೋಬೇಕು, 1 ಇಂಚು ಒಳಗಡೆನೇ ಇರಬೇಕು. ಅದು 1/2 ಇಂಚ್ ಇಟ್ಟರು ಇನ್ನೂ ಚಿಕ್ಕದಾಗುತ್ತೆ ಫ್ರೆಂಡ್ಸ್. ನೋಡಿಕೊಂಡು 2 ಸೇಮಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹಾಕ್ಕೊತಾ ಇದ್ದೀನಿ ಇವಾಗ ಬಟ್ಟೆನ, ಯಾಕಂದರೆ ಸ್ವಲ್ಪ ಫೋಲ್ಡ್ ದಪ್ಪ ಇರಲಿ ಅಂತ ನಾನು ಬಟ್ಟೆನೇ ಸ್ವಲ್ಪ ಜಾಸ್ತಿ ತೊಗೊಂಡಿರೋದು. ಚಿಕ್ಕದಾಗಿದ್ದರೆ ನಾರ್ಮಲಾಗಿ ಕಾಣಿಸುತ್ತೆ. ಕೆಲವೊಂದು ಚಿಕ್ಕ ಫ್ರಾಕ್ಗಳಿಗೆಲ್ಲ ನೋಡಿರ್ತೀರ ನೀವು, ಆ ಥರ ಇದ್ರೇ ನೀಟಾಗಿ ಕಾಣಿಸುತ್ತೆ ಅಂತ ನಾನು ಕಟ್ ಮಾಡ್ಕೊಂಡಿರೋದು ಎಕ್ಸ್ಟ್ರಾ ಬಟ್ಟೆನೇ. ನೋಡಿ, ಕೆಳಗಡೆದು ಮೇಲ್ಗಡೆದು 2 ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಸ್ಟಿಚಿಂಗ್ ಎಷ್ಟು ನೀಟಾಗಿ ಬರ್ತಾಯಿದೆ. ಏನು ಬಂಗಾರಿ, ನನ್ನ ಮಗಳೊಬ್ಬಳು ಹಂಗೆ ಬರ್ತಾನೆ ಇರ್ತಾಳೆ ಎಲ್ಲದಕ್ಕೂ. ಮತ್ತೆ 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 ಇವಳ್ದು ಒಂದು ನಿದ್ದೆ ಮಾಡ್ತಾ ಇದ್ದಾಳೆ ಇವಾಗ. ಮಲ್ಗು ಬಂಗಾರಿ ಫ್ರೆಂಡ್ಸ್. ಅವಳು ಮಲ್ಕೊಂಡ್ರೇ ನನ್ನ ಕೆಲಸ ಆಗೋದು, ಎಲ್ಲ ಕೆಲಸ ಅವಳು ಮಲ್ಕೊಂಡ ಮೇಲೇ ಮಾಡ್ತಾಯಿರ್ತೀನಿ. ಯಾಕಂದರೆ ಅವಳು ತುಂಬ ಡಿಸ್ಟರ್ಬ್ ಮಾಡ್ತಾಳೆ, ಆಟ ಆಡ್ತಾಳೆ. ಕೆಲವೊಂದೊಂದು ಸರಿ ಅಮ್ಮನೇ ಬೇಕು, ಆ ಥರ ಆಟ ಆಡ್ತಾಳೆ. ಅಮ್ಮ ಜೊತೆನೇ ಇರಬೇಕು.
ಫ್ರೆಂಡ್ಸ್ ನೋಡಿ, ಇದನ್ನು ಅದು ಎಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀವೋ ಅದರಷ್ಟೇ ಇದು ಕೂಡ ಫೋಲ್ಡ್ ಮಾಡ್ಕೋಬೇಕು. ಎರಡು ಸೇಮ್ ಬರ್ಬೇಕು ಫ್ರೆಂಡ್ಸ್. ಒಂದು ಚಿಕ್ಕದು ದೊಡ್ಡದು ಆದರೆ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನೀವು ಈ ಥರ ಯಾವುದಾದ್ರೂ ಹಳೆ ಬಟ್ಟೆ ಇರ್ಬೋದು, ಹಳೆ ಸೀರೆ ಇರ್ಬೋದು, ನಾವು ಉಟ್ಕೊಂಡಿರಲ್ಲ ನೋಡಿ, ತುಂಬ ಮನೆ ಅಂದರೆ ಬಟ್ಟೆಗಳು ಎಕ್ಸ್ಟ್ರಾ ಇದ್ದೇ ಇರ್ತವೆ, ಡಬಲ್ ತ್ರಿಬಲ್ ಬಟ್ಟೆ ಇರುತ್ತೆ. ನೀವು ಲೇಡೀಸ್ ಪಾಪು ಮನೇಲಿ ಹೆಣ್ಣು ಪಾಪು ಇದ್ದಿದ್ರೆ ಈ ಥರ ಫ್ರಾಕ್ ಹೊಲಿಬೋದು, ತುಂಬ ಅಂದರೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಹೊರಗಡೆ ಹೋಗಿ ತೊಗೊಂಡ್ರೆ 200-300 ಹೇಳ್ತಾರೆ. ಅದು ನೋಡಿ, ಇದು ಕಾಟನ್ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ತುಂಬ ಸ್ಮೂತ್ ಆಗಿದೆ, ಆದರೆ ಲೈನಿಂಗ್ ಕೊಟ್ಬಿಟ್ಟು ಹಾಕಿರೋದು. ತುಂಬ ಅಂದರೆ ನೀಟಾಗಿ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ತುಂಬ ಅಂದರೆ ಮಕ್ಕಳಿಗೆ ಇರಿಟೇಟ್ ಆಗಲ್ಲ. ಕೆಲವೊಂದು ಫ್ರಾಕ್ಗಳೆಲ್ಲ ಚುಚ್ತಾ ಇರುತ್ತೆ, ಕೆಲವೊಂದು ಮಕ್ಕಳೆಲ್ಲ ಹಾಕ್ಕೊಳ್ಳಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನನ್ನ ಮಗಳು ಫ್ರಾಕ್ ಇರೋ ಬಟ್ಟೆನೇ ಯೂಸೇ ಮಾಡಲ್ಲ ಅವಳು. ನಾನೇ ಬೈದು ಅದನ್ನೇ ಇದನ್ನೇ ಹೇಳ್ಬಿಟ್ಟು ಮರೆಸಿ ಹಾಕ್ತಾಯಿರ್ತೀನಿ. ಯಾಕಂದರೆ ಆ ಬಟ್ಟೆ ಮಕ್ಕಳಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ಮೂತನ್ ಬಟ್ಟೆನೇ ಹೊಲಿಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ನೋಡಿ ತುಂಬ ನೀಟಾಗಿದೆ, ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಪಾಪು ಹಾಕ್ಕೊಂಡು ಉಟ್ಕೊಂಡು ಹೋಯ್ತು ಫ್ರೆಂಡ್ಸ್, ಒಂದು ಊರಿಗೆ ಹೋಯ್ತು. ಆದರೆ ಇನ್ನೊಂದು ಪಾಪು ಇಲ್ಲೇ ನಮ್ಮ ಮನೆ ಪಕ್ಕದವ್ರು ಇರೋರು ಅವರು, ಹಾಗಾಗಿ ಲೇಟಾಗೆ ಕೊಡು ಅಂತ ಹೇಳಿದ್ರು. ನಂದು ಹಬ್ಬದ್ದು ಬಟ್ಟೆ ಇತ್ತು ಫ್ರೆಂಡ್ಸು, ಯುಗಾದಿ ಹಬ್ಬದ್ದು ಬ್ಲೌಸಸ್ ಬಂದಿತ್ತಲ್ವ, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋಷ್ಟರಲ್ಲಿ ಇದನ್ನಾಗಿರಲಿಲ್ಲ. ಹಾಗಾಗಿ ಹಬ್ಬ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಕಡೆ ಈ ಕಡೆ ಕಸಿ ಕಟ್ತಾರಲ್ವ, ಅಂಟೆ ಆಗೋ ದಪ್ಪಂದು, ಅದನ್ನು ಹೊಲ್ದಿದ್ದೀನಿ. ಎರಡು ಕಡೆ ಹೊಲಿದು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನೋಡಿ 2 ಇಂಚ್ ಬಂದಿದೆ, ನೀಟಾಗಿ ಕಾಣಿಸ್ತದೆ ಫ್ರೆಂಡ್ಸ್. ತುಂಬ ಒಂದು ಮುಂದ್ಗಡೆನೇ ಬಟರ್ಫ್ಲೈ ಥರ ಒಂದು ಚಿಕ್ಕದಾಗಿ ಫ್ಲವರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಒಂದು ಚಿಕ್ಕದಾಗಿ ಅಟ್ಯಾಚ್ ಮಾಡೋದ್ರಿಂದ ಅದು ಒಂಥರ ಲುಕ್ಕು ಬೇರೆಯೇ ಕಾಣಿಸುತ್ತೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಇವಾಗ ಸೊ ಇದಕ್ಕೆ ಕೆಳಗಡೆ ಫೋಲ್ಡ್ ಮಾಡಿದರೆ ನೀಟಾಗಿ ಕಾಣಿಸಲ್ಲ. ಇದು ನಾರ್ಮಲ್ ಹೊಲಿಗೆ ಬೀಳೋದು, ಇದು ಜಿಗ್ಜಾಗು ಬೀಳೋದು. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರ್ಯಾರು ಹೊಸಬ್ರಾಗಿದ್ದಾರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇದನ್ನು ಲೀಡಲ್ಲೂ ಓರ್ಲಾಕ್ ಮಾಡೋದು, ಈ ಕಡೆ ಇಟ್ಕೊಂಡಿರೋದು ಫ್ರೆಂಡ್ಸ್, ಅದು ಮಾಮೂಲಿ ನಾರ್ಮಲ್ ಹೊಲಿಗೆ ಬೀಳೋದು. ಹಾಗಾಗಿ ಇವಾಗ ನಾನು ಅದನ್ನು ಟೈಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ತೆಗೆದು ಇದನ್ನು ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ಫ್ರೆಂಡ್ಸ್, ಇವಾಗ ಇದನ್ನು ಫೋಲ್ಡ್ ಮಾಡಿದರೆ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಹಂಗಾಗಿ ಕೆಳಗಡೆ ಜಿಗ್ ಮಾಡೋಣ, ಕೆಳಗಡೆ ಜಿಗ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಫೋಲ್ಡ್ ನೀಟಾಗಿ ಬರುತ್ತೆ. ಅದು ಮಾಮೂಲಿ ಗೊತ್ತಿರುತ್ತಲ್ವ, ರೆಗ್ಯುಲರಿ ಎಲ್ಲರಿಗೂ ಗೊತ್ತಿರೋದೆ ಅದು. ಮಿಷಿನ್ ಎಲ್ಲರಿಗಂತೂ ಪರ್ಫೆಕ್ಟ್ ಗೊತ್ತಿರುತ್ತಾ. ಹೊಸಬ್ರಾಗಿದ್ದರೆ ದಯವಿಟ್ಟು ನೋಡಿ. ಸ್ವಲ್ಪ ಸ್ವಲ್ಪ ನಾನು ಪ್ರತಿಯೊಂದು ವೀಡಿಯೋಸ್ ಎಲ್ಲ ಓರ್ಲಾಕ್ದು ಜಿಗ್ಜಾಗ್ದು ಹಾಕಿದ್ದೀನಿ ನೋಡಿ ಎಷ್ಟು ದಪ್ಪ ನೀಟಾಗಿ ಬಂದಿದೆ. ನಾವು ಬಟ್ಟೆನ ಅದರ ಬಾಯಿ ಒಳಗಡೆ ತುಂಬ ಜಾಸ್ತಿ ಕೊಟ್ಟರೆ ದಪ್ಪ ಬರುತ್ತೆ, ಸ್ವಲ್ಪ ಕೊಟ್ಟರೆ ಸಣ್ಣ ಬರುತ್ತೆ ಫ್ರೆಂಡ್ಸ್. ಇದು ಡಬಲ್ ಫೋಲ್ಡ್ ಇದೆಯಲ್ವ, ಹಂಗಿರೋದ್ರಿಂದ ಇದು ದಪ್ಪ ಆಗಿ ತುಂಬ ನೀಟಾಗಿ ಬರ್ತಾಯಿದೆ, ಕಾಣಿಸ್ತಾ ಇದೆ ನಿಮಗೂ ಕೂಡ. ನೋಡಿ ಕೈಯಲ್ಲಿ ಈ ಥರ ಎಳ್ಕೊಂಡು ನೀಟಾಗಿ ಆ ಕಡೆ ನೋಡ್ಕೋಬೇಕು ಫ್ರೆಂಡ್ಸ್. ಕೆಲವೊಂದು ಸರಿ ಕ್ರಾಸಲ್ಲಿ ಬಂದಿರುತ್ತೆ. ಕ್ರಾಸಲ್ಲಿ ಬಂದಿರೋದನ್ನ ಬಟ್ಟೆನ ನಾವು ಕೆಲವೊಂದು ಸರಿ ಸೂಜಿ ಮುರಿಯೋ ಅವಶ್ಯಕತೆ ಇರುತ್ತೆ, ಹಂಗಾಗಿ ನೋಡಿಕೊಂಡು ಮಾಡಬೇಕು ಫ್ರೆಂಡ್ಸ್. ಇನ್ನೊಂದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಇದನ್ನು 2 ಪಾರ್ಟ್ ತೊಗೊಂಡಿದ್ದೀನಿ, ಓಪನ್ ಇದೆ, 2 ಹಾಕ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್. ಹೊಲಿಗೆ ಕೂಡ ನೀಟಾಗಿ ಬೀಳ್ತಾಯಿದೆ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನು ಮಿಷಿನ್ಗೆ ಮೋಟ್ರು ಕುಂದಿರ್ಸಿಲ್ಲ, ಯಾವುದೇ ಥರ ಪವರ್ ಇಲ್ಲ. ನಾನು ಕಾಲಿಂದನೇ ತುಳಿತೀನಿ. ಯಾಕಂದರೆ ನನ್ನ ಬಾಡಿ ಸ್ವಲ್ಪ ಹೀಟಾಗಿತ್ತು ಫ್ರೆಂಡ್ಸ್, ಅವಾಗ ಹೀಟು ಇದೆ, ಇವಾಗಲೂ ನನ್ನ ಬಾಡಿ ತುಂಬ ಹೀಟು. ಹಂಗಾಗಿ ನಾನು ಕಾಲಿಂದನೇ ತುಳಿತಾ ಇರ್ತೀನಿ. ಹಾಗೆ ನಿಮಗೆ ಸ್ಲೋ ಅಂತ ಅನ್ನಿಸ್ಬೋದು ಅದು ನೋಡಿ. ಕೆಲವೊಂದು ಸರಿ ಸ್ಟಕ್ ಆಗಿಬಿಡುತ್ತೆ, ಅದು ಸ್ಟಕ್ ಆದಾಗ ನೋಡ್ಕೋಬೇಕು. ಬಟ್ಟೆ ಫ್ರೆಂಡ್ಸ್ ಇನ್ನೊಂದು ಏನಕ್ಕೆ ಸ್ಟಕ್ ಆಗುತ್ತೆ ಅಂದರೆ ಅದರ ಬಾಯಲ್ಲಿ ಹೋಗಿ ದಪ್ಪ ಬಟ್ಟೆನ ಕುತ್ಕೊಂಡ್ಬಿಡುತ್ತೆ, ಹಾಗಾಗಿ ಅದು ದಪ್ಪ ಇದಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಮೇಲ್ಗಡೆ ಫಾಲ್ಟ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ಫ್ರೆಂಡ್ಸ್. ನೋಡ್ಕೊಳ್ಳಿ, ಇನ್ನೊಂದು ಏನಂದರೆ ಯಾವ್ದು ಹೆಚ್ಚು ಬರುತ್ತೆ ಕಡಿಮೆ ಬರುತ್ತೆ ಅಂತ ನೋಡ್ಕೋಬೇಕು. ಇವಾಗ ಫ್ರೆಂಡ್ಸ್ ಇನ್ನೊಂದು ಓರ್ಲಾಕ್ ಹಾಕಿರೋದನ್ನ ಆ ಲಿಡಲ್ನ ತೆಗಿತಾ ಇದ್ದೀನಿ. ಅದನ್ನು ತೆಗೆದು ನಾರ್ಮಲ್ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಇದ್ರ ಮೇಲೆ ಸ್ಟಿಚಿಂಗ್ ನೀಟಾಗಿ ಬೀಳಲ್ಲ. ನಾವು ಹೊಲಿಗೆನ ಕರೆಕ್ಟಾಗಿ ಇಟ್ಕೊಂಡು ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ಅದು ಫೋಲ್ಡ್ ಮಾಡೋದಿರುತ್ತಲ್ವ, ಅದನ್ನು ನಮ್ಮ ಬಟ್ಟೆಗೆ ಹಿಡ್ಕೊಂಡ್ಬಿಡುತ್ತೆ, ಹಂಗಾಗಿ ಹೊಲಿಗೆನ ನೀಟಾಗಿ ಬೀಳಲ್ಲ. ಹಾಗಾಗಿ ತೆಗಿಬೇಕು ಫ್ರೆಂಡ್ಸ್. ಅದು ಏನಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಎಲ್ಲದಕ್ಕೂ ಬರಲ್ಲ ಅದು.
ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದ್ಸರಿ ನೋಡಿಕೊಂಡು ಎರಡು ನೀಟಾಗಿದೆಯಾ, ಚಿಕ್ಕದಿದೆಯಾ, ಒಂದು ದೊಡ್ಡದಿದೆಯಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡ್ಕೊಳ್ಳೋದ್ರಿಂದ ಆಮೇಲೆ ಸ್ವಲ್ಪ ಈಸಿ ಆಗುತ್ತೆ. ನೀವು ಹಾಗೆ ಅಟ್ಯಾಚ್ ಮಾಡಿಕೊಂಡ್ರೆ ಅಲ್ಲಿ ಸ್ಟಿಚ್ ಮಾಡುವಾಗ ಒಂದು ದೊಡ್ಡದು ಚಿಕ್ಕದು ಬರುತ್ತೆ, ಬಟ್ಟೆ ತುಂಬ ಕ್ರಾಸಲ್ಲಿ ಬರುತ್ತೆ. ಅಟ್ಯಾಚ್ ಮಾಡುವಾಗ ಆ ಸೇಪ್ ಬಂದಿರಲ್ಲ. ಫ್ರೆಂಡ್ಸ್, ನಾನು ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಾಗೆ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬರ್ ಆಗಿ. ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಕಂಟಿನ್ಯೂಸ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನೋ ಅದು ಇಲ್ಲ. ಇವಾಗ ನಮ್ಮ ಯಜಮಾನ್ರು ಹುಷಾರಾದರು. ಅವ್ರು ಹುಷಾರಾದ್ಮೇಲೆ ನಾನು ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಇವಾಗ. ಹಾಗೆ ನೋಡ್ತಾ ಇರಿ ದಯವಿಟ್ಟು, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದೊಂದು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ, ಎರಡನೇದ್ದು. ಫ್ರೆಂಡ್ಸ್, ಯಾವುದೇ ಆಗಲಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿರುತ್ತೆ. ಸಿಂಗಲ್ ಹಾಕ್ಕೊಂಬಿಟ್ರೆ ಅದು ಹೇಳಿದ್ದೀನಲ್ವ, ಮಾಮೂಲಿ ಪ್ರತಿಯೊಂದು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ನಾನು, ಡಬಲ್ ಸ್ಟಿಚ್ ಹಾಕ್ಕೋಬೇಕು ಅಂತ. ಹಾಕ್ಕೋಬೇಕು ಫ್ರೆಂಡ್ಸ್. ನಾವು ಟೈಲರ್ ಆಗಿಬಿಟ್ಟು ಬಟ್ಟೆನ ಯಾವುದೇ ಕಾರಣಕ್ಕೂ ಹೊಲಿಗೆನೇ ಬಿಡಬಾರ್ದು, ಹೊಲಿಗೆ ಬಿಚ್ಚಬಾರ್ದು, ಪರ್ಫೆಕ್ಟಾಗಿರಬೇಕು. ಆ ಥರ ಫ್ರೆಂಡ್ಸ್. ನೋಡಿ, ಡಬಲ್ ಸ್ಟಿಚ್ ಹಾಕ್ಕೊತಾ ಇರೋದು ನಾನು. ಎಕ್ಸ್ಟ್ರಾ ಇರೋದನ್ನ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟ್ ಏನಂದರೆ ಒಳಗಡೆ ಬಟ್ಟೆ ಬಿಟ್ಟಿರಬೇಕು. ಕೊನೆಯಲ್ಲಿ ಮಾತ್ರ ಹಾಕ್ಕೋಬೇಡಿ. ಕೊನೆಯಲ್ಲಿ ಹಾಕ್ಕೊಂಡ್ರೆ ಬಟ್ಟೆ ಹಿಂಗೆ ಬಿಸಿಕೊಂಡು ಓಪನ್ ಆಗಿಬಿಡುತ್ತೆ. ಕೆಲವೊಂದು ಸ್ಮೂತನ್ ಬಟ್ಟೆಗಳು ತುಂಬ ಬೇಗನೆ ಕಿತ್ತೋಗ್ಬಿಡುತ್ತೆ. ಅದು ಏನಕ್ಕಂದರೆ ನಾವು ಬಟ್ಟೆ ಬಿಟ್ಟಿರಲಾರ್ದಿಂದ ಹಂಗಾಗಿ ಬೇಗನೆ ಓಪನ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಪಾಪು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು ಪಾಪುಗೆ ಹೊಲ್ದಿದ್ನಲ್ವ ಮೊದಲೇ, ಅದನ್ನು ಕಲರ್ ಕೂಡ ವೈಟ್ ಇತ್ತು. ಅದು ಪಾಪು ಲುಕ್ಕು ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಮನೆಯಾಗಿದ್ದರೆ ಫ್ರೆಂಡ್ಸ್ ನೀವು ಇದೇ ಥರನೇ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಅದು ಬಟರ್ಫ್ಲೈನ ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಸ್ವಲ್ಪ ಟ್ಯಾಗ್ ಥರ ಮಾಡ್ಕೊಂಡು ಕೂಡ ಕಟ್ಬೋದು ಫ್ರೆಂಡ್ಸ್. ಅದನ್ನು ನಾನು ಹಾಗೆ ನಾರ್ಮಲ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೈಯಿಂದನೇ ಇನ್ನೊಂದು ಸ್ವಲ್ಪ ಸ್ಟಿಚ್ ಹಾಕ್ತೀನಿ. ಅದಕ್ಕೆ ಒಂಥರ ಫೋಲ್ಡು ನಿಲಿಗೆ ಥರ ಮಾಡಿಕೊಂಡ್ರೆ, ನಿಲಿಗೆ ಥರ ಅದನ್ನು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಮಾಡ್ಕೊತಾ ಇರೋ ಫ್ರೆಂಡ್ಸ್. ಅದು ನೋಡಿ, ಎರಡು ಕಡೆ ಮಧ್ಯಕ್ಕೆ ಬರಬೇಕು ಸ್ಟಿಚ್ಚಿಂಗು. ಹಾಗಿದ್ರೆ ಎರಡು ಸಮವಾಗಿ ಹಿಡ್ಕೋಬೇಕು ಅದನ್ನ. ನೋಡಿ, ಒಂದು 2-3 ಸಲ ರಫ್ ಹೊಡ್ಕೊತಾ ಇದ್ದೀನಿ. ಹೊಡ್ಕೊಳ್ಳೋದ್ರಿಂದ ಲಾಕ್ ಆಗುತ್ತೆ ಬಟ್ಟೆಗೆ ಅದು. ನಾನು ಆಮೇಲೆ ಫ್ರೆಂಡ್ಸ್ ಅದ್ರ ಮೇಲೆ ಯಾವುದಾದ್ರೂ ಒಂದು ಬಟನ್ಸ್ ಆಗಿರ್ಬೋದು, ಏನಾದರೂ ಫ್ಲವರ್ ಥರ ಚಿಕ್ಕದು ಬೇರೆ ಕಲರ್ದು ಡಿಫ್ರೆಂಟ್ ಆಗಿರೋದು ಹಾಕಿದರೆ ನೀಟಾಗಿ ಕಾಣಿಸುತ್ತೆ. ದಾರ ಕಿತ್ತೋಯ್ತು ಸೂಜಿಯಿಂದ. ನೋಡಿ, ಮಧ್ಯಕ್ಕೆ ಒಂದು ಸ್ವಲ್ಪ ಕೈಯಿಂದನೂ ಹಾಕೋಬೋದು ಫ್ರೆಂಡ್ಸ್. ನೀವು ಎಮ್ಮಿಂಗ್ ಮಾಡ್ತೀರಲ್ವ ಆವಾಗೂ ಕೂಡ ಹಾಕೋಬೋದು. ಈ ಥರ ಇವಾಗೂ ಹಾಕೋಬೋದು, ಕಾಣಿಸಲ್ಲ ಫ್ರೆಂಡ್ಸ್. ಸೇಮ್ ಅಂತ ದಾರ ಹಾಕ್ಕೊಂಡಿರ್ತೀವಲ್ವ, ಹಂಗಾಗಿ ಒಂದೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಚಿಕ್ಕ ಪಾಪು ಅಲ್ವಾ, ಹಂಗಾಗಿ ಚಿಕ್ಕದು ತೊಗೊಂಡಿದ್ದೀನಿ. ಆ ಡ್ರೆಸ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿರೋದು. ನೋಡಿ, ಎಕ್ಸ್ಟ್ರಾ ಬಂದಿರೋ ದಾರನ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಇವಾಗ ಎರಡು ಕಡೆ ನೋಡ್ಕೋಬೇಕು, ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಇದೆಯಾ ಅಂತ. ಕೆಲವೊಂದು ಸಲ ದೊಡ್ಡದು ಚಿಕ್ಕದು ಬಂದರೆ ಮಧ್ಯಕ್ಕೆ ನಾವು ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಂದ ಕೂಡ ನಾವು ಹಿಡ್ಕೋಬೋದು. ಅದನ್ನ ಅಲ್ಲೇ ಸರಿ ಮಾಡ್ಕೋಬೋದು ಫ್ರೆಂಡ್ಸ್. ಕೈಯಲ್ಲಿ ಕೆಳಗಡೆ ಇದೆಯಲ್ವ, ಅದನ್ನು ನಾವು ಅಲ್ಲಿಂದನೇ ಸರಿ ಮಾಡ್ಕೋಬೋದು. ಅಕಸ್ಮಾತ್ ದೊಡ್ಡದು ಚಿಕ್ಕದು ಬಂದರೆ ಮಾತ್ರ ಎರಡು ಪರ್ಫೆಕ್ಟ್ ಆಗಿದ್ದರೆ ಏನೂ ತೊಂದರೆ ಇಲ್ಲ. ನನ್ನ ಮಾತ್ರ ಎರಡು ಪರ್ಫೆಕ್ಟ್ ಆಗಿದೆ. ಇವಾಗ ಸ್ಟಿಚ್ ಆಗ್ತಾ ಇರೋದು ಫ್ರೆಂಡ್ಸು. ಇಲ್ಲಿ ಮಾತ್ರ ಸೇಪ್ ಬರಬೇಕು ಮೊದಲು, ಮೇನ್ ಇಂಪಾರ್ಟೆಂಟು. ನಾವು ಸ್ಟಿಚ್ಚು ಹೆಂಗೆ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಡ್ರೆಸ್ಸಿಗೆ, ಆ ಬ್ಲೌಸ್ಗೆ ಆಗಿರ್ಬೋದು, ಡ್ರೆಸ್ಸಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೆ ನಾವು ಸೇಫ್ ಅಂತ ಕೊಟ್ಬಿಟ್ರೆ ಅದು ಅವ್ರ ಬಾಡಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದು ಮೇನ್ ಫ್ರೆಂಡ್ಸ್. ಅದನ್ನು ಕಲಿಬೇಕು ನಾವು ಫಸ್ಟು. ಇದು ಚಿಕ್ಕ ಪಾಪುದಲ್ವ, ನೋಡಿ ಇಷ್ಟೇ ಇರೋದು ಲೆಂತ್ ಫ್ರೆಂಡ್ಸ್. ಇದು ನಾನು ಕಟಿಂಗ್ ವೀಡಿಯೋಸ್ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಈಸಿ ಆಗುತ್ತೆ. ಇದು ಸ್ಟಿಚಿಂಗು, ಕಟಿಂಗ್ ಕೂಡ ಹಾಕಿದ್ದೀನಿ ಇದ್ರದ್ದು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಎಷ್ಟಿದ್ದು ಪಾಪುದು ಅಂತ ಹೇಳ್ತೀನಿ ನಿಮಗೆ ಫ್ರೆಂಡ್ಸು. ಪಾಪುದು ಮಾತ್ರ 1 ಇಯರ್ ಪಾಪು. ಇದು 2 ಇಯರ್ಸ್ ಕೂಡ ಹಾಕ್ಕೋಬೋದು, ಸ್ವಲ್ಪ ದೊಡ್ಡದಾಗಿ ಇದೆ.
2 ವರ್ಷದೊಳಗಡೆ ಹಾಕೋಬೋದು ಫ್ರೆಂಡ್ಸು. ಹೈಟ್ ಕಡಿಮೆ ಇದ್ದರೆ 3 ವರ್ಷಕ್ಕೂ ಬರುತ್ತೆ. ಫಸ್ಟು ಕೆಲವೊಂದು ಪಾಪುಗಳು ದಪ್ಪ ಇರುತ್ತಲ್ವ, ಹಂಗಾಗಿ ಹೊಟ್ಟೆ ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಬರೋಕ್ಕೆ. ಲೆಂತ್ ಮಾತ್ರ ಉದ್ದ ಮಾತ್ರ ಬರ್ತಾ ಇರುತ್ತೆ. ಫಸ್ಟ್ ನೋಡಿ, ಇದಕ್ಕೂ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಬಿಡಿ, ನೀಟಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಕೂಡ ಸ್ವಲ್ಪ ದಪ್ಪ ಬಟ್ಟೆನ ಜಾಸ್ತಿನೇ ಬಿಟ್ಟಿರೋದು ನಾನು. ನೋಡಿ, ಆ ಸೇಫಲ್ಲಿ ತಕ್ಕೊಂಡು ನಾವು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಈ ಕಡೆ ಒಂದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಫ್ರೆಂಡ್ಸ್ ಕೇಳ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದು ಕಡೆ ಹೆಚ್ಚು ಕಡಿಮೆ ಬಂದಿದ್ದರೆ ಈ ಥರ ಒಂದು ಚೂರಾಗಿ ಟಕ್ ಹಿಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಕಸಿ ಕಟ್ಟಿರ್ತೀವಲ್ವ, ಅದನ್ನ ದಯವಿಟ್ಟು ಒಳಗೆ ಮಾಡ್ಕೊಳ್ಳಿ. ಒಳಗೆ ಮಾಡ್ಕೊಳ್ಳೋದ್ರಿಂದ ಅದು ಸ್ಟಿಚಿಂಗಲ್ಲಿ ಬರೋಲ್ಲ. ಕೆಲವೊಂದು ಸರಿ ನೀವು ಅದೇ ಥರನೇ ಫೋಲ್ಡ್ ಮಾಡ್ಕೊಳ್ಳುವಾಗ ಸ್ಟಿಚಿಂಗಲ್ಲಿ ಒಳಗಡೆ ಬಂದುಬಿಡುತ್ತೆ, ಮತ್ತು ಆಮೇಲೆ ಬಿಚ್ಚಬೇಕಾಗಿರುತ್ತೆ. ಹಾಗಾಗಿ ಒಂಚೂರು ಮೊದಲೇ ಮುಂಚಿತವಾಗಿ ನೋಡಿಕೊಂಡ್ರೆ ಅದನ್ನು ಪರ್ಫೆಕ್ಟ್ ಆಗುತ್ತೆ. ಪಚ್ಚ ಬಂಗಾರಿ, ಪಚ್ಚ ರೂಮಲ್ಲಿ ಹೋಗ್ತೀಯಾ? ಹೋಗಿ ಬರ್ತೀನಿ, ಹೋಗಿ ಬಂಗಾರಿ. ಫ್ರೆಂಡ್ಸ್, ನನ್ನ ಮಗಳು ಮಲ್ಕೊತೀನಿ ಅಂತ ಹೇಳ್ತಾವಳೆ, ಮಲ್ಕೊತಾ ಇಲ್ಲ. ಒಂದು ಸರಿ ನೋಡ್ಕೋಬೇಕು ಫ್ರೆಂಡ್ಸ್, ಬಾಡಿ ಮೆಜರ್ಮೆಂಟ್ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ನೋಡಿಕೊಂಡು ಆಮೇಲೆ ಸ್ಟಿಚ್ ಹಾಕೋಬೇಕು. ಬಾಡಿ ಮೆಜರ್ಮೆಂಟ್ ತೊಗೊಳ್ತೇನೆ ನಾವು ಹಾಕೋಬಾರ್ದು, ಯಾಕಂದರೆ ಲೂಸು ಪರ್ಫೆಕ್ಟಾಗಿರುತ್ತೆ, ಹೆಂಗೂ ಬರ್ಕೊಂಡಿರ್ತೀವಲ್ವ, ಹಾಗಾಗಿ ನೋಡ್ಕೋಬೇಕು ಒಂದು ಸರಿ ನಾವು. ಏನು ಬಂಗಾರಿ, ಓನ್ ಬೇಕು? ಟಾಚಿ ಮಾಡ್ತೀಯಾ? ಇರು ಬಂದೆ. ಓನ್ಮ ನಡಿ. ಹಾಗೆ ಫ್ರೆಂಡ್ಸ್, ನನ್ನ ಮಗಳು ಅಳ್ತಾ ಇದ್ದಾಳೆ. ಇವಾಗ ಅವಳಿಗೆ ಮಲಗಿಸಿರ್ತೀನಿ. ಅವಳು ಟಾಚಿ ಮಾಡಿದರೆ ನನಗೆ ಸ್ವಲ್ಪ ಕೆಲಸ ಈಸಿಯಾಗಿ ಮಾಡ್ಕೊಳಕ್ಕಾಗುತ್ತೆ, ಯಾವುದೇ ರೀತಿ ತೊಂದರೆ ಇರೋಲ್ಲ, ಡಿಸ್ಟರ್ಬ್ ಕೂಡ ಇರೋಲ್ಲ. ಅವಳದು ಸ್ವಲ್ಪ ತುಂಬ ಡಿಸ್ಟರ್ಬ್ ಮಾಡ್ತಾಳೆ ನನಗೆ. ಹಾಗೆ ನೋಡಿ ಫ್ರೆಂಡ್ಸ್, ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂತೂ ಫ್ರೆಂಡ್ಸ್ ಡಬಲ್ ಕಂಪ್ಲೀಟ್ ಆಯಿತು. ಮೂರು ಹೊಲಿಗೆ ಸೀದಾ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಕಸ್ಮಾತ್ ಅವರು ಟೈಟ್ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್, ತುಂಬ ರಗ್ಗಾಗಿ ಕೂಡ ಕಾಣಿಸ್ತದೆ, ಚೆನ್ನಾಗಿ ಕೂಡ ಕಾಣಿಸ್ತದೆ. ಬಟ್ಟೆ ಹಾಕ್ಕೊಂಡ್ರೆ ಫ್ರೆಂಡ್ಸ್ ತುಂಬ ಅಂದರೆ ನೀಟಾಗಿದೆ, ತುಂಬ ಸ್ಮೂತ್ ಆಗಿದೆ. ಸ್ಮೂತ್ ಇರೋದು ಇಂಪಾರ್ಟೆಂಟ್ ಮಕ್ಕಳಿಗೆ. ಹಾಗಾಗಿ ಆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಫ್ರಾಕು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಮೇಲ್ಗಡೆ ನಾನು 2 ಇಂಚು ಎಕ್ಸ್ಟ್ರಾ ತೊಗೊಂಡಿರೋದು. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಹೋಗಿ ಇದ್ರ ಕಟ್ಟಿಂಗ್ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ತುಂಬ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಿಂದುಗಡೆ ಕಸಿ ಕಟ್ಕೊಂಡು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಹಾಗೆ ಈ ಡ್ರೆಸ್ಸು, ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.